Hey guys, welcome to Ktet Info YouTube ಚಾನಲ್. Gpstr ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಅದೇನಂತ ನೋಡೋದಾದ್ರೆ ಸುತ್ತ 15,000 ಏನು ಟೀಚರ್ಸ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾ ಇದ್ದಾರೆ. ಸೊ ಅದರಲ್ಲಿ ಏನಿಲ್ಲ ಅಂದ್ರೂ 3,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಉಳಿಯುವಂತಹ ಎಲ್ಲಾ ಚಾನ್ಸಸ್ ಗಳಿದಾವೆ. ಅಂಡ್ ಯಾರ್ಯಾರು ಈ ಸಿಇಟಿ ಅನ್ನ ಕ್ವಾಲಿಫೈ ಮಾಡ್ಕೊಳ್ಳಕ್ಕೆ ಆಗಿದ್ದಿಲ್ಲ ಆಸ್ ವೆಲ್ ಆಸ್ ಟೆಟ್ ಎಕ್ಸಾಮ್ ನ ಲಾಸ್ಟ್ ಟೈಮ್ ನಲ್ಲಿ ಪಾಸ್ ಆಗಕ್ ಆಗಿದ್ದಿಲ್ಲ, ಸೊ ಅವರಿಗೂ ಒಂದು ಶುಭ ಸುದ್ದಿ ಇದೆ. ಏನಂತ ಹೇಳಿ ನೋಡೋದಾದ್ರೆ ಕರ್ನಾಟಕ ಟೆಟ್ ಅನ್ನ ಇದೇ ವರ್ಷ ನವೆಂಬರ್ ನಲ್ಲಿ ಇನ್ನೊಂದ್ಸಲ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೇನಿದೆ ಈ ಒಂದು ವಿಡಿಯೋದಲ್ಲಿ ಅನ್ನೋದನ್ನ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಓಕೆ ಮೈ ಡಿಯರ್ ಆಸ್ಪಿರೆಂಟ್ಸ್, ನೋಡಿ ವೇರಿಯಸ್ ನ್ಯೂಸ್ ಪೇಪರ್ಗಳು ಇದನ್ನ ಕವರ್ ಮಾಡಿದೆ. ಸೊ ನೋಡಿ ಈ ಆರ್ಟಿಕಲ್ ವಿಜಯ ಕರ್ನಾಟಕದಲ್ಲಿ ಬಂದಿದೆ. ಸೊ ಅದೇ ರೀತಿಯಾಗಿ ನೋಡಿ ಶಿಕ್ಷಕ ಹುದ್ದೆಗೆ ಅರ್ಹತೆ ಹೊಂದಿರುವ ಪಟ್ಟಿಯನ್ನು ಆಯ್ತಾ ಅಂದಾಜಿನ ಪ್ರಕಾರ ಕನಿಷ್ಠ 3,000 ಹುದ್ದೆಗಳು ಖಾಲಿ ಉಳಿತವೆ ಅಂತ ಹೇಳಿ ಆರ್ ವಿಶಾಲ್ ಆಯ್ತಾ ಹೆಡ್ ಆಫ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೊ ಅವರು ಹೇಳಿಕೆ ನೀಡಿದ್ದಾರೆ. ಸೊ ಅದೇ ರೀತಿಯಾಗಿ ಟೆಟ್ ಆಯ್ತಾ ನವೆಂಬರ್ ನಲ್ಲಿ ನಾವು ಟೆಟ್ ನಡೆಸ್ತೇವೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಸೊ ಹಾಗಾದ್ರೆ ನೋಡಿ ಆಕ್ಚುಲ್ ಆಗಿ ಏನಾಯ್ತು, ಈ 15,000 ಶಿಕ್ಷಕರ ಹುದ್ದೆಗೆ ಸರಿಸುಮಾರು ನೋಡಿ ಇಲ್ಲಿ ಹೇಳ್ತಾ ಇದಾರೆ 54,000ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆದ್ರೂ ಸಹ ಈ ರಿಟರ್ನ್ ಎಕ್ಸಾಮ್ ಏನು ಮೇ 22, 23, 24ಕ್ಕೆ ಏನಾಗಿತ್ತು, ಸೊ ಅದರಲ್ಲಿ 54,342ಕ್ಕೂ ಹೆಚ್ಚು ಜನ ಕ್ವಾಲಿಫೈ ಆದ್ರೂ ಸಹ ಇಲ್ಲಿ ಹೇಳ್ತಾ ಇದಾರೆ ನೋಡಿ ಡಿಸ್ಟಿಕ್ ವೈಸ್ ಆಯ್ತಾ, ಡಿಸ್ಟಿಕ್ ವೈಸ್, ಸಬ್ಜೆಕ್ಟ್ ವೈಸ್, ವಿಷಯವಾರು, ಜಿಲ್ಲಾವಾರು, ಹಾಗೇನೆ ರಿಸರ್ವೇಶನ್ ವೈಸ್ ನಾವು ಸಪರೇಟ್ ಮಾಡಿದಾಗ ಕನಿಷ್ಠ ಆಯ್ತಾ ಮಿನಿಮಮ್ 3,000 ಪೋಸ್ಟ್ ಏನಾಗ್ತಾ ಇದೆ ಅಲ್ಲಿ ಇನ್ನೂ ವೆಕೆಂಟ್ ಆಗ್ತಾ ಇದೆ, ಖಾಲಿನೇ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಕ್ರೋಢೀಕರಿಸ್ತಾ ಇದ್ದೇವೆ. ನಾವು ದೇ ಆರ್ ಆಲ್ ಅನಲೈಸಿಂಗ್ ಆಯ್ತಾ, ಅದನ್ನೆಲ್ಲ ಒಂದು ಅನಲೈಸ್ ಮಾಡ್ತಾ ಇದ್ದಾರೆ. ಬಟ್ ಅವರ ಅನಲೈಸ್ ಪ್ರಕಾರ ಈಗ ಸದ್ಯಕ್ಕೆ ಕನಿಷ್ಠ 3,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಆರ್ ವಿಶಾಲ್ ಆಯ್ತಾ ಹೂ ಇಸ್ ದ ಹೆಡ್ ಆಫ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಂಡ್ ನೋಡಿ ಇದೊಂದು ನಿರ್ಧಾರ ಏನಾಗಿದೆ ಬಹಳಷ್ಟು, ಸೊ ಈ ಒಂದು ನಿರ್ಧಾರ ಅತ್ಯಂತ ಸ್ವಾಗತಾರ್ಹ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿ ನೋಡೋದಾದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಟೆಟ್ ಎಕ್ಸಾಮ್ ನ ಕ್ವಾಲಿಫೈ ಮಾಡ್ಕೊಳಕ್ ಆಗಿದ್ದಿಲ್ಲ. ಸೊ ಅಂಡ್ ಇನ್ನೊಂದು ಸಿಇಟಿ ಅಲ್ಲಿ ಆಯ್ತಾ ಇದೇ ವರ್ಷ ನಡೆದಂತಹ ಸಿಇಟಿ ಅಲ್ಲಿ ಅನೇಕ ವಿದ್ಯಾರ್ಥಿಗಳು ದೇ ಆರ್ ಅನೇಬಲ್ ಟು ಕ್ವಾಲಿಫೈ ದ ಎಕ್ಸಾಮ್, ಎಸ್ಪೆಷಲಿ ಕಂಪಲ್ಸರಿ ಪೇಪರ್ಸ್ ಗಳೇನಿತ್ತು ಸೊ ಅದರಲ್ಲಿ ಅವರು ಫೇಲ್ ಆಗಿದ್ರು ಆಯ್ತಾ. ಬಟ್ ಸಿಇಟಿ ಅಲ್ಲಿ ಚೆನ್ನಾಗಿ ಮಾಡಿದ್ರು. ಬಟ್ ಅದೇನೇ ಇರಲಿ ಎಲ್ಲಾ ತಪ್ಪುಗಳನ್ನು ಸರಿಪಡಿಸಿಕೊಂಡು ಇನ್ನೊಮ್ಮೆ ನಿಮಗೆ ಶಿಕ್ಷಕರಾಗಲು ಅಗೇನ್ ದೇ ಆರ್ ಗೋಯಿಂಗ್ ಟು ರಿಕ್ರೂಟ್ ಒನ್ ಸಿಇಟಿ ಅಂಡ್ ಇಟ್ ಈಸ್ ಕನ್ಫರ್ಮ್ಡ್ ಆಯ್ತಾ. ಇದು ಕನ್ಫರ್ಮ್ ಆಗಿದೆ ನೋಡಿ. ಆರ್ ವಿಶಾಲ್ ಹೂ ಇಸ್ ದ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೊ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ. ಏನಂತ ಹೇಳಿ ಶಿಕ್ಷಕರ ಹುದ್ದೆಗೆ ಅರ್ಹತೆ ಹೊಂದಿರುವ ಪಟ್ಟಿಯನ್ನು ಡಿಸ್ಟಿಕ್ ವೈಸ್, ಸಬ್ಜೆಕ್ಟ್ ವೈಸ್ ಹಾಗೆ ರಿಸರ್ವೇಶನ್ ವೈಸ್ ನಾವು ವಿಂಗಡಣೆ ಮಾಡಲಾಗುತ್ತಿದ್ದು ಅಂದಾಜಿನ ಪ್ರಕಾರ ಕನಿಷ್ಠ 3,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಉಳಿಯುತ್ತವೆ. ಸೊ ಇದನ್ನ ಮತ್ತೊಂದು ಸಿಇಟಿ ಮಾಡಿ ನಾವು ಭರ್ತಿ ಮಾಡ್ತೇವೆ ಅಂತೇಳಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸೊ ಹಾಗಾಗಿ ಇನ್ನು ಯಾರು ಟೆಟ್ ಹಾಗೆ CTET ನ ಕ್ವಾಲಿಫೈ ಮಾಡ್ಕೊಂಡಿಲ್ಲ, ಸೊ ಹಾಗಾಗಿ ದಿಸ್ ಅ ಗೋಲ್ಡನ್ ಆಪರ್ಚುನಿಟಿ ಆಲ್ ಆಫ್ ಯು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿ ನೋಡೋದಾದ್ರೆ ನೋಡಿ ನವೆಂಬರ್ ನಲ್ಲಿ ಆಯ್ತಾ, ಆಗಸ್ಟ್ ಇದು, ಸೆಪ್ಟೆಂಬರ್, ಅಕ್ಟೋಬರ್ ಇನ್ನು 2 ತಿಂಗಳ ಕಳೆದ ನಂತರ ನವೆಂಬರ್ ನಲ್ಲಿ ಏನು ಸೆಪ್ಟೆಂಬರ್ ನಲ್ಲಿ ಟೆಟ್ಗೆ ನೋಟಿಫಿಕೇಶನ್ ಆಗುತ್ತೆ ಅಂಡ್ ನವೆಂಬರ್ ನಿಂದ ಟೆಟ್ ಎಕ್ಸಾಮ್ಸ್ ಗಳು ಕಂಡಕ್ಟ್ ಆಗುತ್ತೆ ರಾಜ್ಯಾದ್ಯಂತ. ಸೊ ಹಾಗಾಗಿ ನಿಮ್ಮ ಟೆಟ್ ಒಂದೇ ಅಟೆಂಪ್ಟ್ ಗೆ ಪಾಸ್ ಆಗುವ ಹಾಗೆ ಆಯ್ತಾ, ಫಸ್ಟ್ ಅಟೆಂಪ್ಟ್ ನಲ್ಲಿನೇ ನಿಮಗೆ ಪಾಸ್ ಆಗ್ಬೇಕು ಅಂತಂದ್ರೆ ನಮ್ಮ ಕಡೆಯಿಂದ ಒಂದು ಕ್ರಾಶ್ ಕೋರ್ಸ್ ಲಭ್ಯ ಇರುತ್ತೆ. ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇವೆ. ಸೊ ಆ ಒಂದು ಲಿಂಕ್ ನ ಫಿಲ್ ಮಾಡುವುದರ ಮೂಲಕ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಗೂಗಲ್ ಫಾರ್ಮ್ ನ ಫಿಲ್ ಮಾಡುವುದರ ಮೂಲಕ ಯು ಕ್ಯಾನ್ ಜಾಯಿನ್ ಟು ಅವರ್ ಕ್ರಾಶ್ ಕೋರ್ಸ್ ಆಯ್ತಾ. ಅಂಡ್ Gpstr ಗೆ ಸಂಬಂಧಪಟ್ಟಂಗೆನು ನಮ್ಮ ಬಳಿ ಒಂದು ಆನ್ಲೈನ್ ಕ್ರಾಶ್ ಕೋರ್ಸ್ ಲಭ್ಯವಿದೆ. ಸೊ ಅಂತಹ ವಿದ್ಯಾರ್ಥಿಗಳು ಸಹ ಆ ಒಂದು ಲಿಂಕ್ ನ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಫಾರ್ಮ್ ನ ತುಂಬಿಕೊಂಡು ಯು ಕ್ಯಾನ್ ಜಾಯಿನ್ ಟು ಅವರ್ ಕ್ರಾಶ್ ಕೋರ್ಸ್. ಅಂಡ್ ಈ PDF ನೋಡ್ತಾ ಇದ್ರಲ್ವಾ, ಈ PDF ಆಗಿರ್ಬೋದು, ಹಾಗೇನೆ ಈ PDF ಆಯ್ತಾ, ಈ ಒಂದು ಮಾಹಿತಿಯ PDF ನ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ನಲ್ಲಿ ನಾವು ಹಾಕಿರ್ತೇವೆ. ಆ ಅಫಿಷಿಯಲ್ ಟೆಲಿಗ್ರಾಮ್ ನ ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಪಿನ್ ಮಾಡಿರ್ತೇವೆ. ಸೊ ಅಲ್ಲಿಂದ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡಬಹುದು. ಅಂಡ್ ಇದ್ರ ಬಗ್ಗೆ ನೋಡಿ ಈ Gpstr ನ ಬಗ್ಗೆ ಹಾಗೆ ಟೆಟ್ ಎಕ್ಸಾಮ್ಸ್ ನ ಬಗ್ಗೆ ನಿಮಗೆ ಏನಾದ್ರೂ ಡೌಟ್ ಗಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಅವರ್ ಕಮೆಂಟ್ ಸೆಕ್ಷನ್. We try to answer those comments. Thank you for listening. As always, God bless you all.